ಹಲೋ ಫ್ರೆಂಡ್ಸ್, ಎಲ್ಲರೂ ನೋಡಿರ್ತಾರೆ ನಿನ್ನೆ ಆಲ್ಮೋಸ್ಟ್ ಆಲ್ RCB ಮ್ಯಾಚ್ ನ ವುಮೆನ್ಸ್ ನ ನಮ್ಮ ಹುಡುಗಿಯರು ಯಾವ ತರ ಆಡ್ತಾ ಇದ್ದಾರೆ ಅಂದ್ರೆ ಈ ಸೀಸನ್ ಹಿಂದಿನ ಅಂದ್ರೆ ಇಡೀ ಸೀಸನ್ ಅಲ್ಲೇ ಹಿಸ್ಟ್ರಿ ಬರಲಾರ್ದಂಗ ಬರೆಯಕ್ ಹೋಗ್ತಾ ಇದ್ದಾರೆ. ನೋಡೋಣ ಏನಾದ್ರು 8ಕ್ಕೆ 8 ಗೆದ್ದು ಹಿಸ್ಟ್ರಿ ಬರೀತಾರ ಅಂತಂದು. ಇವಾಗ ಆಲ್ರೆಡಿ 8 ಮ್ಯಾಚ್ ಅಂದ್ರೆ ಲೀಗ್ ಮ್ಯಾಚ್ 8 ಇರ್ತವೆ. ಇವಾಗ ಆಲ್ಮೋಸ್ಟ್ ಆಲ್ ಅದರಲ್ಲಿ ಅರ್ಧಕ್ಕಿಂತ ಒಂದು ಜಾಸ್ತಿನೇ ಗೆದ್ದವ್ರೆ. ಇನ್ನು 3 ಮ್ಯಾಚ್ ಇವೆ. 3 ಮ್ಯಾಚ್ ಗೆದ್ರೆ ಮಾತ್ರ ಸಖತ್ತಾಗಿನೇ ಇರುತ್ತೆ ಅಂತ ಹೇಳ್ಬೋದು. ಬನ್ನಿ, ನಿನ್ನೆ ಮುಂದೆ ಸ್ವಲ್ಪ ಚೆನ್ನಾಗಿ ಆಡ್ತಾರೆ. ಆಡ್ತಾ ಆಡ್ತಾ ಅವರು ಕೂಡ ಔಟ್ ಆಗ್ತಾರೆ. ಅದಾದ್ಮೇಲೆ ಗೌತಮಿ ಅಂತ ಬರ್ತಾರೆ. ಅವರು ಈ ಮ್ಯಾಚ್ ನಲ್ಲಿ ಹೀರೋ ಆದ್ರ ಅಂತ ಹೇಳ್ಬೋದು. ಒಂದೊಂದು ಮ್ಯಾಚ್ ನಲ್ಲಿ ಒಬ್ಬೊಬ್ರು ಹೀರೋ ಆಗ್ತಾ ಇದ್ದಾರೆ ಗುರು. ಬ್ಯಾಟಿಂಗ್ ನಲ್ಲಿ ಒಬ್ಬೊಬ್ರು ಹೀರೋ ಆಗ್ತಾ ಇದ್ದಾರೆ, ಬಾಲಿಂಗ್ ನಲ್ಲಿ ಕೂಡ ಅದೇ ತರನೇ ಚೆನ್ನಾಗಿನೇ ಬೆಲ್ ಅಂಕರ್ ಹುಚ್ಚು ಬಿಡ್ಸಾಕತ್ತಾಳ. ಮತ್ತೆ ಯಾವ ತರ ಆಡ್ತಾ ಇದ್ದಾರೆ ಅಂದ್ರೆ ಬಾಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು. ನಿನ್ನೆ ಮ್ಯಾಚ್ ಯಾವ ತರ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಹಿಂದಿನ ಮ್ಯಾಚ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹಿಂಗ ಆಡ್ಕೊಂತ ಗೆದ್ಕೊಂತ ಬಂದಾರ. ನೋಡೋಣ, ಈ ಸೀಸನ್ ಮಾತ್ರ ಸಖತ್ತಾಗಿ ಆಡಕತ್ತಾರೆ. ಟೇಬಲ್ನಾಗ ಯಾರು ಟಚ್ ಕೂಡ ಮಾಡಕ್ ಆಗ್ತಾ ಇಲ್ಲ ನಮ್ಮ RCBನ. ಉಳ್ಕೆದು ಅಷ್ಟು ಟೀಮ್ನು ಮತ್ತೆ ಹಿಂಗತೆ ಹೊಡ್ಕೊಂತ ಬಂದ್ರೆ ಎಲ್ಲಿ ಟಚ್ ಮಾಡ್ತಾರ ಅವ್ರು ಉಳ್ಕೆದವ್ರ ಟೀಮ್. ಏನಾದ್ರು ಹೊಡ್ಕೊಂತ ಬಂದ್ರೆ ಇವ್ರನ್ನ ಸೈಡ್ ಚಾನ್ಸ್ ಇರುತ್ತೆ. ಇಲ್ಲ ಅಂದ್ರೆ ಈ ರೇಂಜಿಗೆ ಸೋತ್ರೆ ಒಂದ್ ವೇಳೆ ಇವ್ರನ್ನ ಸೈಡ್ ಹೋಗಕ್ಕೆ ಚಾನ್ಸ್ ಇರುತ್ತೆ. ಇಲ್ಲ ಅಂದ್ರೆ ಈ ರೇಂಜಿಗೆ ಸೋಲ್ಸುದು ಅವ್ರನ್ನ ವಿರುದ್ಧ ಎಷ್ಟು ಯಾವ ರೇಂಜಿಗೆ ಸೋಲಿಸ್ತಾರಂದ್ರೆ ಅವ್ರ 100 ಕಿತ್ಕೊಂಡು ಮೈನಸ್ ಆಗಿರ್ಬೇಕು ಅಷ್ಟೇ. ಆ ರೇಂಜಿಗೆ ಸೋಲಿಸ್ತಾರೆ ಇವಾಗ RCB ಅವರು. ಆ ರೇಂಜಿಗೆ ಆಡಾಕ್ತಾರೆ ಈ ಸೀಸನ್ ಮಾತ್ರ. ಏನೋ ಒಂದು 2ನೇ ಕಪ್ಪು ಲೋಡಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ತರ ಇದೆ ಟೀಮ್ ಇವಾಗ ಈ ಸೀಸನ್. ನೋಡುವ, ಸಖತ್ತಾಗಿ ಕಾಣಿಸ್ತಾ ಟೀಮ್ ಮಾತ್ರ. ಶ್ರುತಿ ಮಂದನ ಅವರು ಕೂಡ ಸಖತ್ತಾಗೇನೆ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ. ಸಖತ್ತಾಗಿನೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಕ್ವಾಲಿಫೈಯರ್ ಆಲ್ರೆಡಿ ಆಗೋಯ್ತು. ಆಲ್ಮೋಸ್ಟ್ ಆಲ್ ಇಷ್ಟು ದೂರ ಈ ಇಡೀ ಸೀಸನ್ ಅಲ್ಲಿನೇ ಅಂದ್ರೆ ಹಿಂದಿನ 3 ಸೀಸನ್ ಈ ರೇಂಜಿಗೆ ಆಲ್ರೆಡಿ ಕ್ವಾಲಿಫೈಯರ್ ಡಿಸೈಡೆಡ್. ಅಂದ್ರೆ ಇಷ್ಟು ದೂರ ಕ್ವಾಲಿಫೈಯರ್ ಯಾವ ಟೀಮು ಆಗಿದ್ದಿಲ್ಲ. ಬಟ್ ಈ ಸೀಸನ್ ಆಲ್ರೆಡಿ ಇನ್ನು ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗೋಕ್ಕೆ ಒಂದು ಮ್ಯಾಚ್ ಆಗಿದೆ. ಅದರಲ್ಲಿ ಆಲ್ರೆಡಿ ಕ್ವಾಲಿಫೈಯರ್ ಆಗಿಬಿಟ್ಟಿದೆ ನಮ್ಮ RCB. ನೋಡಿ ಯಾವ ಥರ ಆಡ್ತಾ ಇದ್ದಾರೆ ಅಂತಾನೆ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಥರ ಆಡ್ತಾ ಇದ್ದಾರೆ. 5-5 ವಿನ್ ಆಗಿ ಇವಾಗ 10 ಪಾಯಿಂಟ್ ಗಳಿಸ್ಕೊಂಡು ಕ್ವಾಲಿಫೈಯರ್ ಆಗಿದ್ದಾರೆ. ಈ 2026ರ ಪ್ಲೇ ಆಫ್ಗೆ ಕ್ವಾಲಿಫೈಯರ್ ಆಗಿದ್ದಾರೆ ಆಲ್ರೆಡಿ ನಮ್ಮ RCB ಅವರು. ನೋಡೋಣ, ಇನ್ನೂ 3 ಮ್ಯಾಚ್ ಅದಾವು. 1 ಮ್ಯಾಚ್ ಅಂಕರು ಸೋತಿಲ್ಲ RCB. ಬಾಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಒಬ್ರು ಫ್ಲಾಪ್ ಆದರೆ ಇನ್ನೊಬ್ರು ಕ್ಲಿಕ್ ಆಗ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮ್ಯಾಚ್ನಲ್ಲಿ ಕೂಡ ಅದೇ ಥರನೇ ಆಡ್ತಾ ಇದ್ದಾರೆ. ಇದೇ ಥರನೇ ಆಡಲಿ ಇನ್ನೂ 3 ಮ್ಯಾಚು. ಆ 3 ಮ್ಯಾಚ್ ಸೋಲ್ದೆ ಗೆಲ್ಲಿ ಅಂತಂದು ಇಂಡಿಯಾ ಯಾವ ಥರ ಸೋಲಾರ ಗೆದ್ದಿತ್ತು ಒಂದು ಸೀರೀಸ್ನ, ಅದೇ ಥರನೇ ಇದು ಕೂಡ RCB ಕೂಡ 1 ಮ್ಯಾಚ್ ಸೋಲಾರ್ದ ಗೆದ್ದು ಮತ್ತೆ ಫೈನಲ್ನಲ್ಲಿ ಕೂಡ ಕಪ್ ಹೊಡಿಲಿ. ನೋಡೋಣ, ಅದೇ ಥರನೇ ಕಾಣಿಸ್ತಾ ಇದೆ. ಅದೇ ಥರನೇ ಆಗಲಿ ಅಂತಲೇ ದೇವರಲ್ಲಿ ಬಿಡ್ಕೊಳ್ಳೋಣ. ಈ ಮಾತ್ರ ಹುಚ್ಚು ಬಿಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ಮ್ಯಾಚ್ನಲ್ಲಿ ಸಿಗುವ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಂಕರು ಇವ್ರನ್ನ ಟಚ್ ಮಾಡೋಕ್ಕೆ ಯಾರಿಗೂ ಆಗಲ್ಲ ಗುರು. ಆಲ್ಮೋಸ್ಟ್ ಅಲ್ಲಿ ಡಿಸೈಡೆಡ್ ಇವರೇ ಫಸ್ಟ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಫಸ್ಟ್ ಇರೋದೇ ಇವರೇ. ಫಿನಿಶ್ ಕೂಡ ಪಾಯಿಂಟ್ಸ್ ಟೇಬಲಲ್ಲಿ ಫಸ್ಟ್ ಇದ್ದುಕೊಂಡು ಫಿನಿಶ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ನಂಗೆ ಈ ಸೀಸನ್ RCB ಅವರು. ಕಾದು ನೋಡೋಣ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವಂತ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.